ಸ್ವಪಕ್ಷದವರ ವಿರೋಧಿ ಅಲೆಯಲ್ಲಿ ಮಿತ್ರ ಪಕ್ಷ ಕಾರ್ಯಕರ್ತರ ವಿಶ್ವಾಸವನ್ನ ಪಡೆದು ಗೆಲುವಿನ ನಗೆ ಬೀರಲು ಮುಂದಾದ ಭಗವಂತ ಖೂಬಾ. ಮೋದಿ ಅಲೆ ಮತ್ತು ರಾಷ್ಟ್ರೀಯ ಭದ್ರತೆ ಹೆಸರಿನಲ್ಲಿ ಸತತವಾಗಿ 2 ಬಾರಿ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಗೆಲುವನ್ನ ಸಾಧಿಸಿ ಕೇಂದ್ರ ಸಚಿವರಾಗಿ ಅಧಿಕಾರದ ಅಮಲಿನಲ್ಲಿದ್ದ ಭಗವಂತ ಖೂಬಾ ಅವರಿಗೆ ತಮ್ಮ ಪಕ್ಷದ ಶಾಸಕರ ವಿರೋಧ ಎದುರಿಸುತ್ತಿರುವ ಖೂಬಾ ಅವರು ಹ್ಯಾಟ್ರಿಕ್ ಗೆಲುವಿಗೆ ತೊಡಕು ಉಂಟಾಗುವುದನ್ನು ಅರಿತ ಖೂಬಾ ಮಿತ್ರ ಪಕ್ಷವಾದ ಜೆಡಿಎಸ್ ನಾಯಕರ ಸಹಕಾರ ಪಡೆಯುವ ಪ್ರಯತ್ನಕ್ಕೆ ಮುಂದಾದಂತೆ ಕಾಣ್ತಾ ಇದೆ. ಏಕೆಂದರೆ ಕಳೆದ 1 ವಾರದಲ್ಲಿ ಖೂಬಾರವರು ಬಿಜೆಪಿ ಕಾರ್ಯಕರ್ತರ ಸಭೆಗಿಂತಲೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಸಭೆಯನ್ನು ನಡೆಸಿದ್ದು ಹೆಚ್ಚು. ಇಂದು ಬೀದರ್ ಮತ್ತು ಉತ್ತರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಕಾರ್ಯಕರ್ತರ ಸಭೆಯನ್ನ ನಗರದ ಸೂರ್ಯಕಾಂತ್ ನಾಗಮಾರಪಳ್ಳಿರವರ ನಿವಾಸದಲ್ಲಿ ಏರ್ಪಡಿಸಲಾಗಿತ್ತು. ಈ ಸಭೆಯಲ್ಲಿ ಭಾಗವಹಿಸಿದ ಮಾಜಿ ಸಚಿವರು ಜೆಡಿಎಸ್ ಪ್ರಮುಖ ನಾಯಕರಾದ ಬಂಡೆಪ್ಪ ಕಾಶೆಂಪೂರ್ ಅವರು ಮಾತನಾಡಿ, ರಾಜ್ಯ ಸರ್ಕಾರವು ಗ್ಯಾರಂಟಿಗಳಿಂದ ಆರ್ಥಿಕವಾಗಿ ದಿವಾಳಿಯಾಗಿ ಬರ ಪರಿಹಾರಕ್ಕೆ ಹಣ ಒದಗಿಸದೆ ಕೇಂದ್ರ ಸರ್ಕಾರದ ಮೇಲೆ ಆರೋಪವನ್ನ ಮಾಡ್ತಾವೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ರು. ದೇವೇಗೌಡರ ಆಸೆಯಂತೆ ನಾವು ಖೂಬಾರ್ ಅವರನ್ನ ಗೆಲ್ಲಿಸಿ ಮೋದಿ ಅವರನ್ನ ಮತ್ತೆ ಪ್ರಧಾನಮಂತ್ರಿ ಆಗುವಂತೆ ಮಾಡಬೇಕು ಅಂತ ತಮ್ಮ ಕಾರ್ಯಕರ್ತರಲ್ಲಿ ಮನವಿಯನ್ನ ಮಾಡಿದ್ರು. ಅಭ್ಯರ್ಥಿಗಳಾದ ಭಗವಂತ ಖೂಬಾ, ಜೆಡಿಎಸ್ ಮುಖಂಡರಾದ ಸೂರ್ಯಕಾಂತ್ ನಾಗರಮಾಳಪಳ್ಳಿ ಮತ್ತು ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಕಾರ್ಯಕರ್ತರು ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು. ಚೇಂಜ್ ಆಗಿದೆ. ಇವತ್ತ ಎಲ್ಲ ಬಿಜೆಪಿ ಮತ್ತು ಅವರು ಗಠಬಂಧನ್ ಯಾರ್ಯಾರು ಇದಾರ ಅಲ್ಲೆಲ್ಲ ಅವ್ರ ಬಗ್ಗೆ ಅಲೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ಘೋಷಣೆನೇ ಆಗಿದೆ ಇವತ್ತ, ಅಬ್ಕಿ ಬಾರ್ 400 ಪಾರ್. ಮತ್ತೊಂದು ಯಾವ್ದಾದ್ರಿ ಡೈಲಾಗ್, ಫಿರ್ ಏಕ್ ಬಾರ್ ತೀಸರಿ ಬಾರ್ ಅಂದ್ರ ಎಲ್ಲ ಎಣಿಸ್ಕೋತ ಹೋದ್ರೆ 4-5ಕ್ಕೆ ನಿಂತ ಅವ್ರು ಹೇಳತ್ತಾರ. ಅಂದ್ರ ಇಂತ ಒಂದು ವಾತಾವರಣ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಗಿದೆ ಬಂಧುಗಳೇ. ಅದಕ್ಕ ತಾವೆಲ್ಲರೂ ಸೇರಿ ಇವತ್ತು ಬಹಳ ಖುಷಿ ಆಗುತ್ತೆ. ಯಾಕಂದ್ರ ಗುರುಪಾದಪ್ಪ ಸಾಹೇಬ್ರು ಇವತ್ತ ನಮ್ಮ ಜಿಲ್ಲೆಯಲ್ಲಿ, ಅದು ವಿಶೇಷವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತ ತಮ್ಮದೇ ಆದಂತ ಇಡೀ ಬರೇ ಜಿಲ್ಲೆಗೆ ಅಲ್ಲ, ಇವತ್ತು ಸ್ವಸಹಾಯ ಸಂಘ ಬೀಜಕ್ಕೆ ಗ್ಯಾರಂಟಿ ಕೊಡ್ಲತ್ತೀರಾ, ಗೊಬ್ಬರ ಗ್ಯಾರಂಟಿ ಕೊಡ್ಲತ್ತೀರಾ, ಸಾಲ ತಗೊಂಡಿದ್ದೆವು ಸಾಲ ಮಾಫ್ ಮಾಡೋ ಗ್ಯಾರಂಟಿ ಕೊಡ್ಲತ್ತೀರಾ. ಇವತ್ತು ಎಲೆಕ್ಷನ್ ನಡೆದ ನಾಚಿಕೆ ಆಗ್ಬೇಕು. ನಮಗೂ ದುಡ್ಡು ಹೊಂಟಿಲ್ಲ, ಕೇಂದ್ರ ಸರ್ಕಾರದ್ದು ದುಡ್ಡು ಹೊಂಟಿಲ್ಲ. ಅದಕ್ಕ ಬರಗಾಲ ಬಂದದ, ರೈತರು ಪರೇಶಾನಾರ, ಜನ ಪರೇಶಾನಾರ. ಅವ್ರಿಗೆ ರೊಕ್ಕ ಕೊಡೋರು ಹೆಂಗ ಅಂತೇಳಿ ಚಿಂತೆ ಮಾಡಲ್ಲ ಹೊಂಟ್ರ. ಮೋದಿಯವ್ರ ರೊಕ್ಕ ಕಳ್ಸಲ್ಲ ಹೊಂಟ್ರ ನಿಮ್ಗ ಅಂತ ಹೇಳತಾರ. ನಾವು ಮೋದಿಗ್ ನೋಡಿ ನಿಮ್ಗೆ ಕುರ್ಚಿ ಮ್ಯಾಗ ಕೂಡ್ಸಿಲ್ಲ. ನೀವ್ ಏನಾರ ಚಲೋ ಮಾಡ್ತೀರ ಅಂದ್ರೆ ಕುರ್ಚಿ ಮ್ಯಾಗ ಕೂಡ್ತಾರ. ನೀವೇ ಕೈ ತೋರ್ಸತ್ತೀರ ಅಲ್ಲಿ. ನಿಂಬಲ್ ಬಕ್ಸನಿಂದ ಕೊಡ್ರಿ, ನಿಮ್ ಬಾಕ್ಸ್ನಿಂದ ಕೊಡ್ರಿ. ದಿವಾಳಿ ಆರೋಗ್ಯದ ಸರ್ಕಾರ ನಿಮ್ಗೆ ಹೇಳ್ತೇನೆ, ದಿವಾಳಿ. ಯಾಕೆ ಹೇಳ್ತಾ ಇದ್ದೀನಿ? ಇದು ನಾವು ಮಂತ್ರಿಯಾಗಿ ಕೆಲಸ ಮಾಡಿದ್ದೀವಿ. 2006ರಲ್ಲಿ ಇದೇ ಬಿಜೆಪಿ ಜೊತೆಯಲ್ಲಿ ನಾವು ಸರ್ಕಾರ ಮಾಡಿದ್ವಿ. 20 ತಿಂಗಳು ಯಡಿಯೂರಪ್ಪ ಅವರು ಉಪಮುಖ್ಯಮಂತ್ರಿ, ಕುಮಾರಸ್ವಾಮಿ ಅವರು ಮಂತ್ರಿ, ಮುಖ್ಯಮಂತ್ರಿ, ನಾನ್ ಕೃಷಿ ಸಚಿವನು. ಅವತ್ತು 2500 ಇಡೀ ಕರ್ನಾಟಕ ರಾಜ್ಯದ ರೈತರ ಸಾಲ ಮನ್ನಾ ಮಾಡಿದೆವು. ಅವತ್ತೇನಾರು ಕೇಂದ್ರ ಸರ್ಕಾರದಿಂದ ರೊಕ್ಕ ತಂದೆವ? 2018 ಮತ್ತೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ರಾಜ್ಯದ ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ರು. ಅವ್ರಿಗೆ ಧೈರ್ಯ ತುಂಬಬೇಕು, ಅವ್ರಿಗೇನದಲ್ಲ ಆತ್ಮಸ್ಥೈರ್ಯ ತುಂಬಬೇಕು ಎಂಬ ನಿಟ್ಟಿನಲ್ಲಿ 14 ಮಹಿನೆ ಒಳಗಡೆ, ಎಷ್ಟು 14 ಮಹಿನೆ ಒಳಗಡೆ ಎಲ್ಲರ ಹೋಗಿ ಕೇಂದ್ರ ಸರ್ಕಾರದಲ್ಲಿ ಕುಂತಿಲ್ಲ ನಾವು, ಏನಿಲ್ಲ. ನೀವು ಕಟ್ಟಿದಂತ ದುಡ್ಡು, ಬಾಕ್ಸ್ ನಲ್ಲಿ ಇದ್ದಂತ ಕರ್ನಾಟಕ ರಾಜ್ಯ ಜನರ ದುಡ್ಡು 14 ಮಹಿನೆದ 25,000 ಕರೋಡ್ ಸಾಲ ಮನ್ನಾ ಮಾಡಿ ಬಂದ್ ನಿಂತಿದ್ದು. 25,000 ಕರೋಡ್. ನೀವು 18,000 ಕರೋಡ್ ರೂಪಾಯಿ ಬರಗಾಲ ಕಡೆಯಿಂದ ಅವ್ರ ಕೈಯಾಗ ತೋರ್ಸ್ಲತ್ತೀರಪ್ಪ. ನಿಂಬಲಿಂದ ಕೊಡ್ರಿ.
ದಿವಾಳಿ ಆರೋಗ್ಯ ಇವ್ರದ್ದು. ಏನಿದೆ ಸಬ್ಜೆಕ್ಟ್ ನಿಮ್ಮಲ್ಲಿ ಮಾತಾಡೋದು? ನಾವು ಗ್ಯಾರಂಟಿಗಳು ಹೌದು. ಎಷ್ಟು ಮಂದಿಗೆ ನೌಕರಿ ಕೊಟ್ರಿ? 1 ವರ್ಷ ಆಯ್ತು ಸರ್ಕಾರ ಬಂದು. ಹೇಳ್ರಿ, ನೀವು ಅವ್ರಿಗೆ ಕೇಳ್ತೀರಲ್ಲ, ನಾವು ನಿಮಗ್ ಕೇಳ್ತೇವೆ. ಎಷ್ಟು ಮಂದಿಗೆ ನೌಕರಿ ಕೊಟ್ರಿ? ಎಷ್ಟು ಫ್ಯಾಕ್ಟ್ರಿಗಳು ಬಂದು ಬೀದರ್ದಾಗ? ಅವ್ಯಾವು ಇಲ್ಲ. ಹಂಗಾಗಿ ಇವತ್ತು ನಾವು ನೀವೆಲ್ಲ ಸೇರಿ, ನಾ ಹೇಳಿದ್ದೀನಿ ಮೊನ್ನೆ, ಇವತ್ತು ನಮ್ಮಲ್ಲಿ ನಮ್ಮ JDS ಪಾರ್ಟಿ ಸನ್ಮಾನ್ಯ ದೇವೇಗೌಡರು ಮಾಜಿ ಪ್ರಧಾನಿಗಳು, ಇವತ್ತು ಅವ್ರ ವಯಸ್ಸು ಎಷ್ಟು ಗೊತ್ತಾ? 92. ಇಂಥ ವಯಸ್ಸಲ್ಲಿ ಇವತ್ತು ದೇಶ ಯಾರು ಮುನ್ನಡೆಸಬೇಕು, ದೇಶ ಯಾರ ಕೈದಾಗ ಸುರಕ್ಷಿತ ಇರುತ್ತೆ ಎಂಬ ನಿಟ್ಟಿನಲ್ಲಿ ಇವತ್ತು ಅವ್ರ ನಿರ್ಣಯ ತಗೊಂಡಿದಾರ. ಮೋದಿಯವರು ಪ್ರಧಾನಮಂತ್ರಿ ಆಗ್ಬೇಕು ಎಂಬ ನಿಟ್ಟಿನಲ್ಲಿ ಮೋದಿಯವರು ಪ್ರಧಾನಮಂತ್ರಿ ಆಗ್ಬೇಕು ಅಂತ. ಅಂಥದ್ರಲ್ಲಿ ಬಂಧುಗಳೇ, ಇವತ್ತು ನಾವು ನೀವೆಲ್ಲ ಸೇರಿ, ನಾನು ಹೇಳಿದ್ದೀನಿ ಮೊನ್ನೆ, ದೇವೇಗೌಡರ ಸಾಹೇಬರು ಇವತ್ತೇ ನಿರ್ಣಯ ತಗೊಂಡಾರ. 2019ರಲ್ಲಿ ತಗೊಂಡಿದ್ರೆ ಸರ್ಕಾರ 5 ವರ್ಷ 4 ವರ್ಷ ನಾವು ನಡೆಸ್ತಿದ್ದೇವೆ ಬಿಜೆಪಿ. ನಾವು ಮುಂದೆ ಇವತ್ತು ಕಾಂಗ್ರೆಸ್ ಬರ್ತಿದ್ದಿಲ್ಲ ಅವತ್ತು ತಗೊಂಡಿದ್ರೆ. ಅಂತ ಪರಿಸ್ಥಿತಿ ಕರ್ನಾಟಕದ ಇತ್ತು. ಆದ್ರೆ ದೇರಾಯ ದುರುಸ್ತಾಯ. ಇವತ್ತು JDS ಬಿಜೆಪಿ ಎರಡೂ ಸೇರಿದ ಮೇಲೆ ಕಾಂಗ್ರೆಸ್ ಪರಿಶ್ರಮ ಬೀದರ್ ಹಿಡ್ಕೊಂಡು ಚಾಮರಾಜನಗರವರೆಗೆ ಇವತ್ತೆಲ್ಲ ಒಂದು ಸಮರ್ಥನೆಯಿಂದ ಇವತ್ತು ಹೋದ್ಸಲ 25 ಸೀಟ್ ಬಿಜೆಪಿ ಬಂದು, 1 ನಮ್ದಿತ್ತು, 1 ಸುಮಲತಾ ಅವ್ರದ್ದಿತ್ತು. ಇವತ್ತು 2 ಇವ್ರು ಕೂಡ ಅವ 27 ಸೀಟ್. ಒಂದೇ ಒಂದು ಕಾಂಗ್ರೆಸ್ ಆಗ ಅದನ್ನು ಇವತ್ತು ಬಿಜೆಪಿ ಗೆದ್ದಿತಾ ಇದೆ. 28ಕ್ಕೆ 28 ಸೀಟು ಕರ್ನಾಟಕದಾಗ 2 ಪಾರ್ಟಿ ಸೇರ್ಬರವ ಬಂಧುಗಳೇ. ಇದು ಶತಸಿದ್ಧ. ಮೊನ್ನೆ ಪೇಪರ್ದವ್ರು ಸಿಕ್ಕರು ಬೆಂಗಳೂರು. ಇನ್ನೊಂದು 20 ಹಾಕಿ ಅಕ್ಕಿ ಬಾರ್ 1 ಲಕ್ಷ. ಅದಕ್ಕೆ ಇಡೀ ಜಿಲ್ಲೆದಲ್ಲಿ ಬಿಜೆಪಿ ಉಸ್ತುವಾರಿಗಳು ಬಂದಿದ್ರು. ರಾಧಾ ಮೋಹನ್ ದಾಸ್ ಅವರು, ಅವ್ರದೊಂದು ಆಸೆ ಇದೆ, ನಾವು ಮೋದಿಜಿಯವರಿಗೆ ಬೀದರ್ನಿಂದ 4 ಲಾಖ ಲೀಡ್ನಿಂದನೆಲ್ಲ ಗೆಲ್ಲಿಸ್ತಾರ ಅಂತ ಹೇಳಿದೀವಿ, ಭರವಸೆ ಕೊಟ್ಟಿದೀವಿ ಅಂದ್ರು. ನಾನು ಅವತ್ತು ಒಂದೇ ಅವ್ರ ಎದುರುಗಡೆ 4 ಇಲ್ಲೋದ್ರೆ 3 ಲಾಖನಿಂದ ನಾವು ಗೆಲ್ಲಿಸ್ತೇವೆ ಅಂತ ಅವತ್ತು ಹೇಳಿದೀವಿ. ಅದಕ್ಕ ತಮ್ಮೆಲ್ಲರೂ ಪರವಾಗಿ ನಾನು ಭಗವಂತ ಖೂಬಾಜಿ ಅವರಿಗೆ ಹೇಳ್ತೀನಿ. ಯಾಕಂದ್ರೆ ನಮಗೆ ಡೈರೆಕ್ಟ್ ಬೇಕಾಗಿದೆ. ಮೋದಿಜಿಯವ್ರು ಬರೋದು ಗ್ಯಾರಂಟಿ, ಖೋಬಾಜಿಯವ್ರು ಖೋಬಾ ಬರೋದು ಗ್ಯಾರಂಟಿ. ನಮ್ ಗಾಡಿ ಇಲ್ಲಿಂದ 10 ಪೂರ ದಿಲ್ಲಿ ತನ ಬಗರ್ ಸ್ಟಾಪ್ ನಿಂದ ಓಡ್ಬೇಕಿದು. ಬಗರ್ ಸ್ಟಾಪ್ ನಿಂದ. तमिलरिಗೂ नमस्कार। मोट्ट मोदलू आप सबको धन्यवाद कहना चाहता हूँ। धन्यवाद करना चाहता हूँ, ये मेरे हृदय से धन्यवाद करना चाहता हूँ क्योंकि एक बुलावे पे आप सब लोग इवेल्ला ಒಂದು ಪ್ರೀತಿಯಿಂದ ಗುರುಪಾದಪ್ಪ ನಾಗಮಾರಪಳ್ಳಿ ಅವರ ಮೇಲೆ ಇರ್ತಕ್ಕಂಥ ಅಭಿಮಾನ ಗೌರವವನ್ನು ತೋರಿಸಿ ತಾವೆಲ್ಲ ಬಂದಿದ್ದೀರಿ। ತಮಗೆ ನಾನು ಹೃದಯಪೂರ್ವಕವಾಗಿ ಮನಸ್ಸಿಂದ ಬಂದಿದ್ದೀರಿ, ಅದಕ್ಕೆ ಧನ್ಯವಾದ ಹೇಳಕ್ಕೆ ಇಚ್ಛೆಪಡ್ತೀನಿ। ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮಹೋತ್ಸವ 133ನೇದು। ಅವ್ರ ಕೊಡುಗೆ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿದೆ। ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸೆಗಳನ್ನ, ಆಕಾಂಕ್ಷೆಗಳನ್ನ, ಸಂಘಟನೆ, ಶಿಕ್ಷಣೆ, ಸಂವಿಧಾನ ಅದನ್ನು ಸಂರಕ್ಷಣೆ ಮಾಡಿಕೊಂಡು ದೇಶ ಉಳಿಸ್ತಕ್ಕಂಥ ಕೆಲಸ ನಾವು ಮಾಡೋಣ ಅಂತ ಹೇಳ್ತಾ, ತಮ್ಗೆ ಗೊತ್ತಿದೆ ಗುರುಪಾದಪ್ಪ ನಾಗಮಾರಪಳ್ಳಿ ಅವ್ರಿಗೆ ಏನು ಕೆಲಸ ಮಾಡಿದ್ದಾರೆ ಅಂತ। ಯೋಜನೆ ತರದಲ್ಲ, ಯೋಜನೆ ತಂದು ಜನಕ್ಕೆ ಮುಟ್ಸ್ತಕ್ಕಂಥ ಕೆಲಸ ಮಾಡಿದ್ದಾರೆ, ಅದು ಗುರುಪಾದಪ್ಪ ನಾಗಮಾರಪಳ್ಳಿ। ಖಾಲಿ ಬ್ಯಾಂಕ್ ಕಟ್ಟಿ ಬ್ಯಾಂಕ್ದಾಗ ರೊಕ್ಕ ತುಂಬಿಸಿಲ್ಲ, ಬ್ಯಾಂಕ್ದಾಗ ರೊಕ್ಕ ಇದ್ದರೆ ರೊಕ್ಕ ರೈತರ ತಕ ಮುಟ್ಸ, ಅದು ಗುರುಪಾದಪ್ಪ ನಾಗಮಾರಪಳ್ಳಿ। ಈ ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯರು, ಆತ್ಮೀಯರು,
ಓಟ್ ಹಾಕ್ತಾರಿಲ್ಲ, ಓಟ್ ಹಾಕರಿ, ಮಾತಾಡೋದು ಕಮ್ಮಿ ಮಾಡೋಣ, ಕೆಲಸ ಮಾಡಿ ತೋರ್ಸೋಣ. ಯಾವುದೇ ಪಕ್ಷದಿಂದ ಈಗಾಗಲೇ ಬಂಡೆಪ್ಪಣ್ಣವ್ರು ಹೇಳಿದ್ರು, ಯಾವುದೇ ಪಕ್ಷದಿಂದ ನಿಂತರು ಕೂಡ ನಿಮ್ಗೆ ನಾಗಮಾರಪಳ್ಳಿ ಅವರೇ ಜನ ನಿಮ್ಗೆ ಸಾಥ್ ಕೊಟ್ಟಿದ್ದಾರೆ, ಹೃದಯದಾಗ ಇಟ್ಕೊಂಡಾರ, ನಿಮ್ ಬರೋಬ್ಬರ್ 60,000 ಓಟ್ ಹಾಕ್ಯಾರ ಅಂತಂದಾರ. ಅದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಚ್ಛೆ ಬಿಡ್ತೀನಿ ನಾನು. ಅದೇ ತರ ನಾವು ಅದೇ ರೀತಿಯಲ್ಲಿ ಅವ್ರಿಗೆ ಈ ಸರಿ ಮಾತಾಡೋದ್ ಬೇಡ, ಹೆಸರು ತಗೊಳ್ಳೋದು ಬೇಡ, ಗುಪ್ತವಾಗಿ ಕೆಲಸ ಮಾಡೋಣ, ಗುಪ್ತವಾಗಿ ದೇಶದ ಹಿತಕ್ಕಾಗಿ ಕೆಲಸ ಮಾಡೋಣ, ಗುಪ್ತವಾಗಿ ದೇಶದ ಭವಿಷ್ಯಕ್ಕಾಗಿ ಕೆಲಸ ಮಾಡೋಣ. ಹೇಳಿದ್ರು ಬಂಡೆಪ್ಪಣ್ಣವ್ರು ಮಾತನಾಡ್ತಾ ಹೇಳಿದ್ರು, ಆಯುಷ್ಮಾನ್ ಭಾರತ್ ಬಗ್ಗೆ ಹೇಳಿದ್ರು. ಆಯುಷ್ಮಾನ್ ಭಾರತ್ ಬಗ್ಗೆ ನೋಡಿ, ಇವತ್ತು ಒಂದು ಆಧಾರ್ ಕಾರ್ಡ್ ಇದ್ರೆ ಸಾಕು, ನಿಮ್ ಜೋಬ್ದಾಗ 5 ಲಕ್ಷ ರೂಪಾಯಿ ಇರ್ತಾವ, 8.5 ಲಕ್ಷ ಹಾಸ್ಪಿಟಲ್ ಅದಕ್ಕೆ ಇಡೀ ಭಾರತದಲ್ಲಿ ಇದೆ, 1600 ರೋಗಗಳು. ಆ 5 ಲಕ್ಷ ಈ ವರ್ಷ ಉಪಯೋಗ ಮಾಡಿದ್ರೆ ಮುಂದಿನ ಸರಿ ಆ ಯೋಜನೆ ಕೂಡ 1 ಲಕ್ಷ ಜನಕ್ಕೆ ಈ ಕ್ಷೇತ್ರದಾಗ ಮನೆಗೆ ರೊಕ್ಕ ನಾಗಮಾರಪಳ್ಳಿ ಫೌಂಡೇಶನ್ ಇಂದ ರೊಕ್ಕ ಕಾರ್ಡ್ ಹೊಡಿಸಿ ಊರೂರು ಮುಡಿಸ್ತಕ್ಕಂಥ ಕೆಲಸನೂ ನಾನು ಮಾಡಿದ್ದೀನಿ. ಅದು ಹೇಳಕ್ಕೆ ಇಚ್ಛೆ ಬೀಳ್ತೀನಿ ನಿಮ್ಗೆ ಇಲ್ಲಿ. ಹಾಗೆ ಇಲ್ಲಿ ನಾವು ಮುಂದೆ ಈ ತರ ಹೊಸ ಯೋಜನೆಗಳು, ಹೊಸ ರೀತಿಯಲ್ಲಿ ಘರ್ ಪಾನಿ ಹರ್ ಘರ್ ಪಾನಿ, ಇಲ್ಲಿ ಸರ್ಕಾರದ ಹಲವಾರು ಯೋಜನೆಗಳಿದ್ದಾವೆ. ಈ ಯೋಜನೆಗಳು ಭಗವಂತ್ ಖೋಬಾಜಿ ಅವರ ಮೂಲಕ ಕೇಂದ್ರದಿಂದ ನಾವು ಇಲ್ಲಿ ತಂದು ಇವತ್ತು ಕೆಲಸ ಮಾಡ್ತಕ್ಕಂಥ ಕೆಲಸ ನಾವು ಮಾಡೋಣ, ಅವ್ರ ಜೊತೆಗೆ ಸಹಕಾರ ಮಾಡೋಣ, ಅವ್ರ ಸಹಯೋಗ ನೀಡ್ತೀರ ತಾವೆಲ್ಲ. ತಮ್ ಕೇಳ್ತಾ ಇದೀನಿ, 2 ಕೈ ಎತ್ತಿದ್ರ ಎಲ್ಲರೂ ಊರಿಗೆಲ್ಲ ಹೋಗಿ ಊರ್ದವ್ರು ಎಲ್ಲಾರ ಕೈಲಿ ಓಟ್ ಹಾಕ್ಸ್ತಾರ ಅಂತ ಅರ್ಥ ಆಗತ್ತೆ. 2 ಕೈ ಎತ್ತೀರಾ ಎಲ್ಲ ಏಕೈಕವಾಗಿ ಒಂದು ಮತದಿಂದ, ಒಂದು ನಿಷ್ಭಯಿಂದ ಒಂದೊಳ್ಳೆ ಸರ್ಕಾರ ಬರ್ಲಿ, ಒಂದ್ ಒಳ್ಳೆ ರಾಜ್ಯ ಆಗ್ಲಿ. ಹಾಗೆ ನಮ್ಮ ಹಿರಿಯ ಪಕ್ಷದ ವರಿಷ್ಠರು ನಿರ್ಧಾರ ತಗೊಂಡಂಗೆ ಕುಮಾರಸ್ವಾಮೀಜಿ ಅವರು, ಎಚ್ ಡಿ ದೇವೇಗೌಡರು ತಗೊಂಡಿದ್ದಾರೆ. ಅವ್ರು 92ನೇ ವಯಸ್ಸಲ್ಲಿ ನಿರ್ಧಾರ ತಗೊಂಡಿದ್ದಾರೆ ಅಂದ್ರೆ ಅವ್ರು ನಮ್ಗಿಂತ ಜಾಸ್ತಿ ಚಿಂತನೆ, 3-4 ಸತಿ ಮುಖ್ಯಮಂತ್ರಿ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ಅಂತ ಬುದ್ಧಿಜೀವಿಗಳು ಅವ್ರು ತಗೊಂಡಿದ್ದಾರೆ ಅಂದ್ರೆ ಏನೋ ಒಂದು ಆಲೋಚನೆ ಮಾಡಿ ತಗೊಂಡಿರ್ತಾರೆ, ಈ ದೇಶದ ಹಿತಕ್ಕೆ ಬಗ್ಗೆ ತಗೊಂಡಿರ್ತಾರೆ. ಅದನ್ನ ಬಂಡೆಪ್ಪಣ್ಣವರು ಬಹಳ ಒಳ್ಳೆ ರೀತಿಯಲ್ಲಿ ಹೇಳಿದ್ರು. ಹಾಗೆ ನಾವು ಕೂಡ ಅವ್ರ ಜೊತೆಗೆ ಹೆಜ್ಜೆಯನ್ನು ದಿಕ್ಕಿ ಸಮಾಜದ ಚಿಂತನೆ ಮಾಡಿಕೊಂಡು ಇಲ್ಲಿ ಬರ್ತಕ್ಕಂಥ ಚುನಾವಣೆಯಲ್ಲಿ ಭಗವಂತ ಖೋಬಾರ್ಗೆ ಗೆಲ್ಲಿಸ್ತೀವ ಹಾಕೋ. ಏನಂದ್ರೆ ಅವ್ರು ಏನ್ ಹೇಳ್ತಾರೆ ಕೇಳಿಸೋಂಟದ, ಏನಂದ್ರು ಇವ್ರೆ, ಎಷ್ಟು 3 ಲಾಖ್ ಲೀಡ್ ಅಂತ ನೋಡಿ ಭಗವಂತ ಖೋಬಾವ್ರೆ. ನೋಡಿ ನಾನು ಹೇಳ್ತಾ ಇಲ್ಲ, ಜನ ಹೇಳ್ತಾ ಇದಾರೆ, ಜನ ಹೇಳ್ತಾ ಇದಾರೆ. ತಮಗೆ ಒಳ್ಳೇದಾಗ್ಲಿ. ಬರ್ತಕ್ಕಂಥ ಚುನಾವಣೆಯಲ್ಲಿ ನಿಷ್ಭಯದಿಂದ, ನಿಷ್ಪಕ್ಷದಿಂದ ಸಮಾಜದ ಅಭಿವೃದ್ಧಿಗಾಗಿ, ಎಲ್ರಿಗೆ ಹೇಳಿಕೆಗಾಗಿ. ಆದ್ರೆ ಈ ಸರ್ತಿ ನಾನೇ ನಿಮ್ಮೆಲ್ಲರ ಪರವಾಗಿ ಒಂದು ಮಾತು ಹೇಳ್ಬೇಕಂತ ಏನು ಭಗವಂತ ಖೋಬಾ ಅವ್ರಿಗೆ. ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆಗೋದು ಗ್ಯಾರಂಟಿನಾ? ಹಾಗೆ ತಾವಿಲ್ಲಿ MP ಆಗೋದು ಗ್ಯಾರಂಟಿ, ಕೇಂದ್ರದಲ್ಲಿ ಸಚಿವ ಆಗೋದು ಗ್ಯಾರಂಟಿ. ಆದ್ರೆ ಹೋದ್ ಸರಿಗಿನ ಡಬಲ್ ಕೆಲಸ ಮಾಡ್ತೇನೆ ಅನ್ನೋದು ಗ್ಯಾರಂಟಿ ನೀವೆಲ್ಲರ ಮುಂದೆ ಕೊಡ್ಬೇಕಾಗ್ತದೆ. ನೆಕ್ಸ್ಟ್ ನಿಮ್ ಭಾಷಣ ಬಂದಾಗ ಮಾತಾಡ್ದ ನಡೆಯಲ್ಲ, ಕೆಲಸ ಮಾಡಿ ತೋರಿಸ್ಬೇಕಾಗ್ತದೆ, ಯೋಜನೆಗಳು ತಗೊಂಡ್ಬರ್ಬೇಕಾಗ್ತದೆ, ಜನರ ಪರವಾಗಿ ನಿಂತ್ಕೋಬೇಕಾಗ್ತದೆ. ಕಷ್ಟದಲ್ಲಿ ಇರ್ತಾರೆ, ಏನೋ ಇರ್ತದೆ, 10 ಆಗಲ್ದ 9 ಕೊಡುವಪ್ಪ, 8 ಆಗಲ್ದ 7 ಕೊಡು, ನಮಸ್ಕಾರ ಅಲ್ಲಕ್ಕ ಬಾಳ್ನ ಕೂಡಂತಾರೆ ಹೇಳ್ರು, ನೀರಲ್ಲಿ ಕೊಡು, ಚಾ ಕುಡಕ್ಕಾಗಲ್ಲ ನೀರಲ್ಲಿ ಕೊಡ್ತಾರೆ, ಖಾಲಿ ಕೇಳಿಸ್ಬೇಡ, ಖಾಲಿ ಕೇಳಿಸ್ತಾರೆ, ಕೆಲಸ ಮಾಡ್ಕೊಳ್ಬೇಕು. ಏನಂತೀರಿ? ಆ ತರ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು. ಈಗ ನೋಡ್ರಿ ಯಾರು ಬರ್ತಾರೆ, ಏನೋ ಯಾಕೆ ಬಂದಿದೆಲ್ಲ ಬಾಳ್ನ ಕೂಡು ಅಂದ್ರೆ ಅರ್ಧ ಸಮಾಧಾನ ಆಯ್ತದೆ, ಅರ್ಧ ಕೆಲಸ ಅಲ್ಲೇ ಮುಗಿದೈತಿ. ಹಾಗೆ ತಾವು ಬರ್ತಕ್ಕಂಥ ದಿವಸದಲ್ಲಿ ಈಗ ಏನ್ ಮಾಡ್ತಾ ಇದ್ರಿ, ಒಂದು ಏನು ಖುಷಿ ಆಗುತ್ತೆ ಖೋಬಾ ಅವ್ರ ಬಗ್ಗೆ ಅಂದ್ರೆ ಒಂದು ಕಪ್ಪು ಚುಕ್ಕಿ ಅಲ್ಲ, ಐ ಶುಡ್ ನಾಟ್ ಲೈಕ್ ಒಂದು ಕಪ್ಪು, ಯಾವ ಟ್ರಾನ್ಸ್ಫರ್ ವಿಷಯದಾಗ್ಲಿ ಯಾರಿಗಾರ ನೌಕರಿ ಕೊಡ್ತೀನಿ ಅಂತ ರೊಕ್ಕ ತಿಂತಕ್ಕಂಥ ಆ ಥರದ್ದು ಯಾವ್ದು ಕೆಟ್ಟ ಹೆಸರಂತೂ ಮಾಡ್ಕೊಂಡಿಲ್ಲ. ನಿಮ್ಗೂ ಎಲ್ಲ ಗೊತ್ತು, ಸತ್ಯನಾ? ಅಷ್ಟು ಸತ್ಯ ಇದೆ. ಆದ್ರೆ ನಾವೊಂದು ಅಪೇಕ್ಷೆ ಬಿಡ್ತೀವಿ, ಜನರು ಪಾಪ ನೀವು ದೊಡ್ಡವರಿದ್ದೀರಿ ಅಂತ ಹೇಳಕ್ ಅಳ್ತಿರ್ಬೋದು, ಬಟ್ ನಾನು ಎಲ್ಲರ ಪರವಾಗಿ ಮಾತಾಡ್ತಕ್ಕಂಥ ಮಾತು, ಜನರ ಮನಸ್ಸಲ್ಲಿ ಇರ್ತಕ್ಕಂಥ ಮಾತು ಹೇಳಬೇಕಂದ್ರೆ ಏನಂದ್ರೆ, ಇನ್ನ ಜಾಸ್ತಿ ಜನ ಜೊತೆ ಬೆರೀಬೇಕು, ಇನ್ನ ಜಾಸ್ತಿ ಅವ್ರಿಗೆ ಕೆಲಸ ಮಾಡ್ಕೊಡ್ಬೇಕು ಅಂತ ನನ್ನ ಒಂದು ಕಳಕಳಿಯ ವಿನಂತಿ. ಮಾಡ್ತಾರಂತ ಹೇಳ್ತಾರೆ, ಮುಂದಿನ ಸರಿ ಮಾಡಲು ಮನೆಗೆ ಕೂಡ ಹೋಗಿ ಏನಂತೀರಿ? ಕೂಡದ ಈಗ ಓಟ್ ಹಾಕ್ಸ್ಕೊಳತ್ತಾರ, ಇಲ್ಲಿಂದ ಸಾಟದಾರ, ಅವರ ಸಾಟದಾರ, ಭಾಲ್ಕಿ ಸಾಟದಾರ, ನಾಗಮಾರಪಳ್ಳಿ ಫ್ಯಾಮಿಲಿ ಮತ್ ಬಂಡೆಪ್ಪಣ್ಣವ್ರು ಸೇರ್ಕೊಂಡು ಈಗ ಪೈಲೇನೆ ಬಂಡೆಪ್ಪಣ್ಣವ್ರ ಗುರುಪಾದಪ್ಪ ನಾಗಮಾರಪಳ್ಳಿ ಇರ್ತಾರ ಅಂತ ಆಗ್ಲೇ ಹೇಳಿದ್ರು. ಅದು ಆಕ್ಚುಲಿ ಸತ್ಯವಾದ, ಬಹಳ ಭೋಳೆ ಮನುಷ್ಯ ಅದಾರ ಅವರು ಬಂಡೆಪ್ಪಣ್ಣವ್ರು. ಇಸ್ ಆಕ್ಚುಲಿ ಎ ವೆರಿ ಗುಡ್ ಮ್ಯಾನ್ ಬೈ ಹಾರ್ಟ್. ಇವತ್ತು ಆಕ್ಚುಲಿ ಡಿ ಕೆ ಸಿದ್ದರಾಮಯ್ಯ ಅವರೇ ಬಹಳ ಕರೆಕ್ಟ್ ಮಾತಾಡಿದ್ರಿ. ನಾನು ಸುಮಾರು ಜನ ಕೇಳ್ತಾ ಇರ್ತೀನಿ,
ಜಿಲ್ಲೆಯಲ್ಲಿ ಯಾರು ರಾಜಕಾರಣಿ ಇದಾರೆ ಗುರುಪಾದಪ್ಪ ತರ ಅಂತಂದ್ರೆ ಯಾವ್ದು ಭೇದ ಭಾವ ಅಂತ ಅಂದ್ರೆ ಅದು ಬಂಡೆಪ್ಪಣ್ಣವ್ರು ಏನಂದ್ರು, ಮೈನಾರಿಟಿ ವಾಲೆ ಡರೋ ಮತ್, अगर ये लोग कुछ करेंगे तो खोपा के साथ हम दिल्ली जाके आपके लिए लड़ेंगे, हम आपके साथ हैं ಅಂತ ಭಾರಿ ಮಾತಾಡಿದ್ರು ಮಾತು. ಅದನ್ನ ನನಗೆ ಸಂತೋಷ ಆಗ್ತದೆ. ಎಲ್ಲರೂ ಜೊತೆಗಿರ್ತಕ್ಕಂಥದ್ದು, ಎಲ್ಲಾ ಸಮಾಜದವ್ರಿಗೆ ಜಾತಿ ಭೇದ ಭಾವ ತಗೊಂಡು ಎಲ್ರು ಒಟ್ಟಾಗಿ ಹೋಗ್ತಕ್ಕಂಥ ಕೆಲಸ ಏನ್ರಿ. ನಾವೇನು 500 ವರ್ಷ ಬದುಕಕ್ಕೆ ಬಂದಿದೀವೇನ್ರಿ? ನಾನು ಎಷ್ಟೊಂದು ಸರ್ತಿ ನಾನು ಒಳ್ಳೇದ್ ಮಾಡಿದವ್ರಿಗೆ ಒಳ್ಳೇದಾಗ್ಲಿ, ಕೆಟ್ಟದ್ ಮಾಡಿದವ್ರಿಗೆ ಒಳ್ಳೇದಾಗ್ಲಿ. ಮೊನ್ನೆ ಒಂದು DC ಸಾಹೇಬ್ರು ಯಾವ್ದೋ ಒಂದು ಕೆಲಸ ಬಂದ್ರು, ಹೇಳಿದ್ರು, ಒಬ್ರು ನನ್ನ ಸ್ನೇಹಿತರು DC ಇದಾರೆ ಚಿಕ್ಕಮಂಗ್ಳೂರಲ್ಲಿ, ಕೇಳಿದ್ರು, ಸೂರ್ಯಕಾಂತ್ ಅವ್ರ ಏನು ಹೋದ್ ಸರಿ ನಿಮ್ಗೆ ಹೆಲ್ಪ್ ಮಾಡಿದಿಲ್ಲ, ಈ ಲೀಡರ್ ನನ್ಗೆ ಬಂದಿದ್ದಾನೆ ಕೆಲ್ಸಕ್ಕೆ, ಏನ್ ಮಾಡ್ಲಿ ಅಂದ್ರು. ಕ್ಯಾನ್ಸಲ್ ಮಾಡ್ಲಾ ಅಂದ್ರು. ಬೇಡ ಬುದ್ಧಿ, ನನ್ನ ಹೆಸರು ಹೇಳ್ಬಿಟ್ಟು ಈ ಸರಿ ಸೂರ್ಯಕಾಂತ್ ಅವ್ರು ಹೇಳಾರ ಮಾಡ್ಕೊಡು ಅಂತ ಹೇಳಿ ಮಾಡ್ಕೊಡ್ರಿ ಅಂತಂದ. ನೀನ್ ಉಲ್ಟಾ ಇದೆಯಲ್ಲಪ್ಪ, ಅವ್ನು ನೀನ್ ಕೆಟ್ಟದ್ ಮಾಡಿದ್ರೆ ಅವ್ನು ಒಳ್ಳೇದು ಮಾಡ ಅಂತ ಇದೆ. ಇಲ್ಲ, ನನ್ನ ಹೆಸರು ಹೇಳಿ ಮಾಡ್ರಿ ಅಂದ. ಈಗ ಮಾಡಿಲ್ಲ, ಮುಂದಿನ ಸರಿ ನಾ ಮಾಡಿದಂತ ಮಾಡ್ತಾನೆ ಅಂತ ಹೇಳ್ದ. अच्छाई से जीतने का है, बुराई से जीतने का नहीं. कैसे जीतने का है? दिल अच्छाई से जीतने का है. ಒಬ್ಬರ ಮನಸ್ಸಿಗೆ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಬರ್ತಕ್ಕಂಥ ದಿವಸದಲ್ಲಿ ಒಳ್ಳೆ ರೀತಿ ನಿಮ್ ವಿಶ್ವಾಸದಲ್ಲಿ ತಗೊಂಡು, ನಿಮ್ ಪ್ರೀತಿ ಅಭಿಮಾನ ತಗೊಂಡು ನಾವು ಕೆಲಸ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ನೋಡಿ, ಯಾವ ಅಧಿಕಾರದಲ್ಲಿ ಇಲ್ದ್ರು ಕೂಡ ನಿಮ್ಗೆ ಆ ಯೋಜನೆಗಳು ಮನೆ ಮನೆಗೆ ಬಂದು ಮುಟ್ಸ್ತಕ್ಕಂಥ ಕೆಲಸ ನಾನು ಮಾಡಿದ್ವಿ. ಇನ್ನ ಅವ್ರಿಗೆ ನೀವು ಮತ ಹಾಕಿ ಗೆಲ್ಸಿದ್ರೆ ಇನ್ನ ಅವ್ರ ಸರ್ಕಾರದಿಂದ ಇನ್ನ 10 ಹಲವಾರು ಯೋಜನೆಗಳು ತಂದು ನಾನು ಬಂಡೆಪ್ಪಣ್ಣವರೆಲ್ಲ ಈ ಕಡೆ ಇಲ್ಲಿ ಇಡೀ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ನಮಗೆ ಶಕ್ತಿ ತುಂಬತಕ್ಕಂಥದ್ದು, ಸರ್ಕಾರದಿಂದ ಯೋಜನೆಗಳು ತರ್ತಕ್ಕಂಥದ್ದು, ಮನೆ ಬಾಗಿಲು ಮುಟ್ತಕ್ಕಂಥ ಕೆಲಸ ನಮ್ದು. ಯೋಜನೆ ಮಾಡ್ತಕ್ಕಂಥ ಕೆಲಸ ಭಗವಂತ ಖೋಬಾಜಿ ಅವ್ರದ್ದು. ನೀವು ಅವರು ಕೊಡ್ತಕ್ಕಂಥ ಕೊಡುಗೆಗೆ ನೀವು ಮತ ಹಾಕ್ತಕ್ಕಂಥ ಕೆಲಸ ತಮ್ದು. ಈಗ ಯಾರ ಹೆಸರು ತಗೊಂಡಿಲ್ಲ ಅವ್ರು ಓಟ್ ಹಾಕ್ತೀರಾ? ಒಂದೊಂದೇ ಹಾಕ್ತೀರಾ? 10 ಕಾರ್ಯಕರ್ತರೊಂದಿಗೆ ಸಭೆಯನ್ನು ಕರೆದು ಸಮರ್ಥನೆಯನ್ನು ಸೂಚಿಸಿದರೆ ಹಾಗಾಗಿ ನಾನು ಮೂವರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅವರ ಶಕ್ತಿ ಮತ್ತಷ್ಟು ಗೆಲುವಿನಲ್ಲಿ ಮತ್ತಷ್ಟು ಮತಗಳನ್ನು ಸೇರಿಸುವಂಥವರಿಗೆ ಸಾಮರ್ಥ್ಯ ಇದೆ. ಹೀಗಾಗಿ ಮತ್ತಷ್ಟು ಹೆಚ್ಚು ಅಂತರದಿಂದ ಗೆಲ್ಲುವಂಥ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಗುರುಪಾದಪ್ಪ ನಾಗಮರಪಳ್ಳಿ ಪರಿವಾರದವರಿಗೆ ನಾನು ಮುಂದಿನ ದಿನಗಳಲ್ಲಿ ಅವರಿಗೆ ಹೇಳಿದಂಥ ಅವರ ಮಾರ್ಗದರ್ಶನದಲ್ಲಿ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡೋಣ ಅನ್ನುವಂಥದ್ದನ್ನು ನನ್ನ ಜಿಲ್ಲೆಯ ಜನತೆಗೆ ಮತ್ತು ಕುಟುಂಬದ ಅವರ ಪರಿವಾರದವರಿಗೆ ನನ್ನ ವಿಶ್ವಾಸವನ್ನು. ಸರ್, ಈಗ ಉತ್ತರಾಖಂಡ ಹೇಳಿದ್ರೆ ಇಡಿಯಲ್ಲಿ ರೇಡಾಗಿದೆ ಅಂತ ಲೆಟರ್ ನೀವೇ ಬರ್ದಿರಿ, ನೀವೇ ಏನಂದ್ರೆ ಅಧಿಕಾರಿಗಳಿಗೆ ಹೇಳಿ ಮಾಡಿಸಿರಿ ಅಂತೇಳಿ ಆರೋಪ ನೋಡಿ. ಇವೆಲ್ಲವೂ ಅವರ ಕರ್ಮಕಾಂಡದ ಪರಿಣಾಮ. ಅವ್ರು ಏನೇನು ಕರ್ಮಗಳು ಮಾಡ್ತಾರೆ ಅದಕ್ಕೆ ಸರ್ಕಾರದ ಸ್ವಾಯತ್ತತೆ ಹೊಂದಿದ ಸಂಸ್ಥೆಗಳನ್ನು ಅವರದೇ ಅಂಥ ಕಾರ್ಯವನ್ನು ಮಾಡ್ತಾರೆ. ಹೀಗಾಗಿ ಭಗವಂತ ಖೋಬಾ ಹೇಳ್ದ ಇವತ್ತು ಹತಾಶರಾಗಿ ಹೇಳುವಂಥ ಅವಶ್ಯಕತೆ. ಅವರ ದುರ್ಬಳಕೆ ಬ್ಯಾಂಕನ್ನು ಮಾಡ್ಕೊಳ್ತಿದ್ದಾರೆ, ಫ್ಯಾಕ್ಟ್ರಿಯನ್ನು ಮಾಡ್ಕೊಳ್ತಿದ್ದಾರೆ, ಕಾಲೇಜ್ಗಳು ಮಾಡ್ಕೊಳ್ತಿದ್ದಾರೆ. ಇವತ್ತು ಪ್ರಚಾರದಲ್ಲಿ ಸರ್ಕಾರಿ ಶಾಲೆಯನ್ನು ತಗೊಂಡು ಪ್ರಚಾರಕ್ಕೆ ಇಳಿತಾರೆ. ಅದಕ್ಕೆ ಅವರ ಕರ್ಮಕಾಂಡಕ್ಕೆ ಸರ್ಕಾರ ನಿಗಾ ಇಟ್ಟಿದೆ. ಅದರಂತೆ ಅವರ ಮೇಲೆ ಕ್ರಮಗಳನ್ನು ಆಗ್ತದೆ. ಏನೇನು ಸಿಕ್ಕಿದೆ ಅಂತ ಏನಾದರೂ ನಿಮಗೆ ಮಾಹಿತಿ ಇದೆಯಾ? ಅದೆಲ್ಲ ಅವರಿಗೆ ಗೊತ್ತಿದೆ. ಈಗ ಏನೇನು ಕಂಪ್ಲೇಂಟ್ ಆಗಿದ್ದು ಸರ್ ಈ ಲೋಕಸಭೆ ಚುನಾವಣೆಗಳ ಮತ್ತೆ ಜಿಸ್ತಿದೆ ಅಂತ ನಾಗಮರಪಳ್ಳಿ ಫ್ಯಾಮಿಲಿ ಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸ್ಟೇಟ್. ಏನು ಸರ್ ನನ್ನ ಆಸೆ ಆ ಬ್ಯಾಂಕ್ ಸುದೀರ್ಘವಾಗಿ 40 ವರ್ಷಗಳ ಕಾಲ ಉತ್ತಮ ಆಡಳಿತ ಕೊಟ್ಟಿದೆ. ಇವರ ದುರಾಡಳಿತ